ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆನೇ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ. ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್. ಇಸ್ರೇಲ್ನ ರಾನಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟ್ಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕ್ಷಿಪಣಿ ದಾಳಿಯಾಗುವ 10 ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ. ಬಂಕರ್ ಒಳ ಹೋಗಿ ಅಂತ ಎಚ್ಚರಿಕೆ ಬರುತ್ತೆ. ನಾನು ಇದರಲ್ಲಿ ಒಂದು ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ. ರಾತ್ರಿ ಹೊತ್ತು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ. ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು. ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ. ವಾಟ್ಸ್ಆಪ್ ಅಲ್ಲಿ ಆಗ್ಲಿ ನಮಗೆ ಮತ್ತೆ ಸೈರನ್ ಹೊಡಿತದೆ. ನಮಗೆ 5 10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗಬಹುದಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು. ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ನಾನು ಇಸ್ರೇಲ್ ಇರಾನ್ ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆನೇ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ. ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್. ಇಸ್ರೇಲ್ನ ರಾನಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟ್ಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕ್ಷಿಪಣಿ ದಾಳಿಯಾಗುವ 10 ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ. ಬಂಕರ್ ಒಳ ಹೋಗಿ ಅಂತ ಎಚ್ಚರಿಕೆ ಬರುತ್ತೆ. ನಾನು ಇದರಲ್ಲಿ ಒಂದು ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ. ರಾತ್ರಿ ಹೊತ್ತು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ. ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು. ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ. ವಾಟ್ಸ್ಆಪ್ ಅಲ್ಲಿ ಆಗ್ಲಿ ನಮಗೆ ಮತ್ತೆ ಸೈರನ್ ಹೊಡಿತದೆ. ನಮಗೆ 5 10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗಬಹುದಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು. ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ನಾನು ಇಸ್ರೇಲ್ ಇರಾನ್ ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆನೇ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ. ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡಬಿದ್ರೆಯ ನಿವಾಸಿ ಅಮಿತ್. ಇಸ್ರೇಲ್ನ ರಾನಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟ್ಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕ್ಷಿಪಣಿ ದಾಳಿಯಾಗುವ 10 ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ. ಬಂಕರ್ ಒಳ ಹೋಗಿ ಅಂತ ಎಚ್ಚರಿಕೆ ಬರುತ್ತೆ. ನಾನು ಇದರಲ್ಲಿ ಒಂದು ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನೆಲ್ಲ ಆಗಲ್ಲ. ರಾತ್ರಿ ಹೊತ್ತು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ. ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು. ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ. ವಾಟ್ಸ್ಆಪ್ ಅಲ್ಲಿ ಆಗ್ಲಿ ನಮಗೆ ಮತ್ತೆ ಸೈರನ್ ಹೊಡಿತದೆ. ನಮಗೆ 5 10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗಬಹುದಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು. ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ನಾನು ಇಸ್ರೇಲ್ ಇರಾನ್
ಇರಾನ್ ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆನೇ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ. ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡುಬಿದ್ರೆಯ ನಿವಾಸಿ ಅಮಿತ್. ಇಸ್ರೇಲ್ನ ರಾನಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟ್ಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕ್ಷಿಪಣಿ ದಾಳಿಯಾಗುವ 10 ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ. ಬಂಕರ್ ಒಳ ಹೋಗಿ ಅಂತ ಎಚ್ಚರಿಕೆ ಬರುತ್ತೆ. ನಾನು ಇಸ್ರೇಲಿಗೆ ಒಂದು ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ, ರಾತ್ರಿ ಹೊತ್ತು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗ್ಲಿ ನಮಗೆ. ಮತ್ತೆ ಸೈರನ್ ಹೊಡಿತದೆ ನಮಗೆ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗಬಹುದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು. ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ನಾನು ಇಸ್ರೇಲ್ ಇರಾನ್ ಮಧ್ಯೆ ಮಿಸೈಲ್ ವಾರ್ ಇನ್ನಷ್ಟು ತೀವ್ರಗೊಂಡಿರುವ ಈ ಸನ್ನಿವೇಶದ ನಡುವೆನೇ ಯುದ್ಧದ ಭೀಕರತೆಯನ್ನ ಭಾರತೀಯರೊಬ್ಬರು ಸೆರೆ ಹಿಡಿದಿದ್ದಾರೆ. ಅಮಿತ್ ಅನ್ನುವಂಥವರು ಇಸ್ರೇಲ್ನಲ್ಲಿರುವ ಮಂಗಳೂರಿನ ಮೂಡುಬಿದ್ರೆಯ ನಿವಾಸಿ ಅಮಿತ್. ಇಸ್ರೇಲ್ನ ರಾನಾನಲ್ಲಿ ಇರತಕ್ಕಂಥವರು ಕನ್ನಡಿಗ ಅಮಿತ್ ಕೋಟ್ಯಾನ್ ಎನ್ನುವಂಥವರು ಕ್ಷಿಪಣಿ ದಾಳಿಯನ್ನ ಆ ದೃಶ್ಯಗಳನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದಾರೆ. ಕ್ಷಿಪಣಿ ದಾಳಿಯಾಗುವ 10 ನಿಮಿಷದ ಮೊದಲು ಸೈರನ್ ಶಬ್ದ ಕೇಳಿಬರುತ್ತೆ. ಬಂಕರ್ ಒಳ ಹೋಗಿ ಅಂತ ಎಚ್ಚರಿಕೆ ಬರುತ್ತೆ. ನಾನು ಇಸ್ರೇಲಿಗೆ ಒಂದು ವರ್ಷ ಆಗಿದೆ. 1 ವರ್ಷದಲ್ಲಿ ಇಷ್ಟು ದೊಡ್ಡ ಪ್ರಮಾಣದ ನಾನು ಯುದ್ಧ ನೋಡಿಲ್ಲ. ಮುಂಚೆ ಕೂಡ ಆಗಿರ್ಲಿಲ್ಲ ಅಂತ ಹೇಳ್ತಿರ್ತಾರೆ ಇಲ್ಲಿ ಮನೆಯವರೆಲ್ಲ. ಆದರೆ ನಮ್ಗೆ ಜಾಸ್ತಿಯಾಗಿ ಹಗಲಿನಲ್ಲಾಗಲ್ಲ, ರಾತ್ರಿ ಹೊತ್ತು 8 ಗಂಟೆ ನಂತರ ಇಲ್ಲಿ ಮಿಸೈಲ್ಗಳು ಬರುವುದು ಅದೆಲ್ಲ ಜಾಸ್ತಿ ಆಗಿರ್ತದೆ. ಈಗ ಸದ್ಯಕ್ಕೆ ನಾವು ಸುರಕ್ಷಿತ ಒಂದು ಸ್ಥಳ ಉಂಟು ಇಲ್ಲಿ, ಎಲ್ಲ ಮನೆಯಲ್ಲಿ ಒಂದು ಬಂಕರ್ ಅಂತ ಪ್ಲೇಸ್ ಉಂಟು, ಅಲ್ಲಿ ನಾವು ಹೋಗಿ ಕೂತ್ಕೊಳ್ತೇವೆ. ಮೆಸೇಜ್ ಬರ್ತದೆ ಮೊದಲೇ, ಹೋಗಿ ಕುತ್ಕೊಳ್ಳಿ 10 ನಿಮಿಷ ಮೊದಲೇ ನಮಗೆ ಮೆಸೇಜ್ ಬರ್ತದೆ ವಾಟ್ಸ್ಆಪ್ ಅಲ್ಲಿ ಆಗ್ಲಿ ನಮಗೆ. ಮತ್ತೆ ಸೈರನ್ ಹೊಡಿತದೆ ನಮಗೆ 5-10 ನಿಮಿಷ ನಮಗೆ ಟೈಮ್ ಕೊಡ್ತಾರೆ ನಮಗೆ ಒಳಗೋಗ್ಲಿಕ್ಕೆ. ಹಾಗೆ ಬಂಕರ್ ಅಲ್ಲಿ ಹೋಗಿ ಕುತ್ಕೊಂಡ ಮೇಲೆ ಅವರು ನೆಕ್ಸ್ಟ್ ಮೆಸೇಜ್ ಮಾಡ್ತಾರೆ, ನಮಗೆ ಸೂಚನೆ ಕೊಡ್ತಾರೆ, ನೀವು ಹೋಗಿ ರಿಟರ್ನ್ ಹೋಗಬಹುದು ಅಂತ. ಹಾಗಾಗಿ ನಮ್ಗೆ ಏನು ತೊಂದರೆ ಆಗಿಲ್ಲ. ಕ್ಷಿಪಣಿಗಳು ಜಾಸ್ತಿಯಾಗಿ ಹೈಫಾ ಮತ್ತು ತೆಲವಿ ಕಡೆ ಎಲ್ಲ ಸ್ವಲ್ಪ ಟಾರ್ಗೆಟ್ ಮಾಡಿದ್ದಾರೆ ಇರಾನ್ ಅವರು. ಹಾಗಾಗಿ ನಮ್ಗೆ ಏನು ತೊಂದರೆ ಇಲ್ಲ. ಈಗ ರಕ್ಷಣಾ ಪಡೆಯಲ್ಲಿ ನಮಗೆ ತುಂಬಾ ನಂಬಿಕೆ ಉಂಟು. ಹಾಗಾಗಿ ಏನು ತೊಂದರೆ ಆಗಿಲ್ಲ ಭಾರತೀಯರಿಗೆ. ನಾನು